She's perfect. She's gorgeous. ಸೃಷ್ಟಿಯಲ್ಲಿ ಪಂಚಭೂತಗಳು ಅಡಗಿದೆಯೋ ಅದೇ ತರ ನಮ್ಮ ದೇಹದೊಳಗೂ ಪಂಚಭೂತಗಳು ಅಡಗಿದವೆ. ಅದಕ್ಕೆ ನಮ್ಮನ್ನ ದೈವಮಾನವ ಅಂತ ಕರೆಯೋದು. ಪ್ರಕೃತಿ ನೋಡಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಭಯಂಕರವಾಗಿಯೂ ಇರುತ್ತೆ. ಈ ಮನುಷ್ಯ ಅನ್ನೋನು ಒಬ್ನೇನೆ ರೀ ಆ ಪ್ರಕೃತಿನ ಸವಿತಾನೆ ಭಯಂಕರ ಸಿಚುವೇಶನ್ಗಳಲ್ಲೂ ಚೆಲ್ಲಾಟ ಆಡಕ್ ಹೋಗ್ತಾನೆ. ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸತ್ಯ ಅಂದ್ರೆ ಎಲ್ರಿಗೂ ಬೇಜಾರು, ಕಣ್ಣಲ್ಲಿ ನೀರು. ನಾನ್ ಸತ್ಯ ಹೇಳ್ತೀನಿ, ಊರಲ್ಲಿರೋರಿಗೆಲ್ಲ ನನ್ನ ಬಗ್ಗೆ ಬೇಜಾರು. ನಾನು ನಿಮ್ ಜೊತೆಗೆ ಒಂದು ಚಿತ್ರದ ವಿಮರ್ಶೆ ಮಾಡೋಣ. ಹಾಗೆ Our crew is not like your crew. ಈ ಚಿತ್ರದಲ್ಲೂ ಹೇಗೆಲ್ಲ ಪ್ರಾಪರ್ಟಿಗಳನ್ನ Okay, we can save lives. I'll give you 1 week. ಯಾಮಾರಿಸ್ಬಿಟ್ಟು ನಮ್ಮಿಂದ ತಗಂತಾರೆ ಅನ್ನೋದನ್ನು ಈ ವಿಡಿಯೋಲಿ ತಿಳಿಸ್ಕೊಡಕ್ ಬರ್ತಾ ಇದ್ದೀನಿ. Are you seeing this? We got twins. Twins. ಅಲ್ಲ ಸರ್, ಮೂವಿನೆಲ್ಲ ನೀವು ರಿವ್ಯೂ ಮಾಡಕ್ ಬಂದಿದ್ದೀರಾ ಅಂತ ನೀವು ಅನ್ಕೊಬಹುದು. ಮೂವಿಲೇ ರೀ ನೈಜ ಘಟನೆಗಳು ಹಾಗೂ ನಮ್ಮನ್ನ ಹೇಗೆಲ್ಲ ಸಿಚುವೇಶನ್ ತಕ್ಕಂಗೆ ಏಮಾರಿಸ್ಬಿಟ್ಟು ನಮ್ಮಿಂದ ದುಡ್ಡು ಮಾಡ್ಕೊಳ್ಳೋರು ಎಂತೆಂತ ಜನಗಳಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಬೇಕು. We got PhDs from NASA, FEMA, and Kate. ಇವತ್ತು ನಾನು ನಿಮ್ ಜೊತೆ ಹಂಚ್ಕೊಂತ ಇರುವ ಚಿತ್ರದ ಹೆಸರು ಯಾವ್ದಪ್ಪ ಅಂದ್ರೆ, ಮನುಷ್ಯನ್ಗೆ ಈ ಹಣ ಅನ್ನೋದು ಯಾವಾಗ ಬಂತು ಅಂತ ನನ್ಗೂ ಗೊತ್ತಿಲ್ಲ. ಈ ಹಣ ಸಂಪಾದನೆ ಮಾಡ್ಬೇಕು ಅಂತ ಬಿಸ್ನೆಸ್ ಮಾಡಕ್ ಸ್ಟಾರ್ಟ್ ಮಾಡ್ದ. ಸೊ ಒಂದು ಭಾಷೆಯಲ್ಲಿ ರಿಲೀಸ್ ಆಗಿರೋ ಫಿಲಮ್ ನ ಇನ್ನೊಂದು ಭಾಷೆಯಲ್ಲಿ ಡಬ್ ಮಾಡೋದನ್ನ ಕೇಳಿದೀವಿ. ಇವ್ರು ಹೆಂಗಪ್ಪ ಮಾಡಿದಾರಂದ್ರೆ, ಇವರೇ ಮಾಡಿರೋ ಮೂವಿನ ತಿರ್ಗಾ ಡಬ್ ಮಾಡಿ ರಿಲೀಸ್ ಮಾಡಿದ್ದಾರೆ. ನನ್ಗೊಂದು ಅರ್ಥ ಆಗ್ತಾ ಇಲ್ಲ, ನೀವು ಮೂವಿನ ರಿವ್ಯೂ ಮಾಡ್ತಾ ಇದ್ದೀರಾ ಅಥವಾ ಬೇರೆ ಏನ್ ಹೇಳ್ತಾ ಇದ್ದೀರಾ? ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೂ ಅರ್ಥ ಆಯ್ತದೆ. We never had a chance. You want one? ನಮ್ಮ ಹಿರಿಯರು ಪ್ರಕೃತಿಯ ಜೊತೆಗೆ ಹೇಗೆಲ್ಲ ನಾವು ಬಿಸ್ನೆಸ್ ಮಾಡಬಹುದು, ಹೇಗೆ ನಾವು ಪ್ರಕೃತಿನ ಉಳಿಸ್ಬೋದು ಅಂತ ಯೋಚನೆ ಮಾಡಿ ಒಂದು ವ್ಯವಹಾರನ ಮಾಡ್ತಾ ಇದ್ರು. ಈಗಿರುವ ನಾವುಗಳು ಪ್ರಕೃತಿಯಿಂದ ಏನೆಲ್ಲ ನಾವು ಎತ್ಕೊಬಹುದು, ಹೇಗೆಲ್ಲ ಹಾಳು ಮಾಡಬಹುದು ಅಂತ ಯೋಚನೆ ಮಾಡ್ಬಿಟ್ಟು ಬಿಸ್ನೆಸ್ ಮಾಡ್ತಾ ಇದೀವಿ. ಸೊ ನಾನ್ ತಿಳಿಸ್ತಾ ಇರೋ ಮಾಹಿತಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಮನುಷ್ಯನಾಗಿ ಹುಟ್ಟಿರೋನು ಸಾಮಾಜಿಕ ಜ್ಞಾನ ಹಾಗೂ ಸಾಮಾನ್ಯ ಜ್ಞಾನನ ಬೆಳೆಸ್ಕೊಬೇಕು. 4 tornadoes. So to have crew members literally. ಇಲ್ಲ ಅಂದ್ರೆ ಅವನು ಈ ಪ್ರಕೃತಿಲಿ ಹುಟ್ಟಿ ಮನುಷ್ಯನಾಗಿ ಇರೋದಕ್ಕೂ. ಈ ಚಿತ್ರದಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ ಗಳು ಚಂಡಮಾರುತಗಳ ಬಗ್ಗೆ ಒಂದು ಪ್ರಾಜೆಕ್ಟ್ ನ ತಗೊಂಡು But in the future, ಚಂಡಮಾರುತಗಳು ಹೇಗೆ ಎತ್ತ ಅನ್ನೋದನ್ನೆಲ್ಲ ರಿಸರ್ಚ್ ಮಾಡಕ್ಕಂತ ಹೋದಾಗ ಅವ್ರಿಗೊಂದು ಭಯಂಕರವಾದ ಘಟನೆ ಅನುಭವಿಸ್ತಾರೆ. ರಿಸರ್ಚ್ ಮಾಡ್ಬೇಕು ಅಂತ 5 ಜನ ಹೋಗಿರೋದ್ರಲ್ಲಿ 4 ಜನ ಸತ್ತೋಗ್ತಾರೆ, ಒಬ್ಳು ಉಳ್ಕೊಂತಾಳೆ. in the moment, I got it wrong. ಇವಳು ನೆಕ್ಸ್ಟ್ ಏನ್ ಮಾಡ್ತಾಳೆ, ಈ ಚಂಡಮಾರುತಗಳ ಬಗ್ಗೆ ಏನೆಲ್ಲ ಅನ್ವೇಷಣೆ ಮಾಡಿ ಈ ಚಂಡಮಾರುತನ ಹೇಗೆ ತಗ್ಗಿಸಬಹುದು ಅನ್ನೋದನ್ನು ತಿಳಿಸುವುದೇ ಈ ಚಿತ್ರದ ಕತೆ. ಅಲ್ಲ ಸರ್, ಸ್ಟೋರಿಯನ್ನ ಹೇಳ್ಬಿಟ್ರಿ, ಆದ್ರೆ ಇದ್ರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ರು ಅಂತ ನೀವ್ ಹೇಳ್ತಾ ಇದ್ರಲ್ಲ, ಏನು ಅಂದಾಗ ಈ ಮೂವಿ ನೋಡಿರೋರು ಗೊತ್ತಿರುತ್ತೆ. ಪಿಕ್ಚರೈಸೇಷನ್ ಸಖತ್ತಾಗಿ ಮಾಡಿದ್ದಾರೆ. ಏನಪ್ಪಾ ಅಂದಾಗ ಈ ಚಂಡಮಾರುತ ಬಂದಾಗ ನಾವು ತಡೆಯಕ್ಕಾಗಲ್ಲ, ಆಮೇಲೆ ಅದು ಯಾವ ಲೊಕೇಶನ್ಗೆ ಟರ್ನ್ ಅಪ್ ಆಗುತ್ತೆ ಅಂತ ಯಾರು ಗೆಸ್ಸು ಮಾಡಕ್ಕಾಗಲ್ಲ. ಈ ಚಂಡಮಾರುತಗಳ ತೀವ್ರತೆ ಏನಿದೆ, ಹಾಗೆ ಇದು ಯಾವ ಲೊಕೇಶನ್ಗೆ ಟರ್ನ್ ಅಪ್ ಆಗುತ್ತೆ, ಟರ್ನ್ ಅಪ್ ಆಗ್ತಾ ಇರೋ ಲೊಕೇಶನ್ ಅಲ್ಲಿ ಯಾವ್ಯಾವ ಊರುಗಳಿದೆ, ಎಷ್ಟು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಎಷ್ಟು ಮನೆಗಳಿದೆ, ಅಥವಾ ಸಿಟಿ ಒಳಗೆ ಬರ್ತಾ ಇದೆಯಾ. ಸಪೋಸ್ ಸಿಟಿ ಒಳಗೆ ಎಂಟ್ರಿ ಆಯ್ತು ಅಂದಾಗ, ಆ ಸಿಟಿ ಹಾಳಾಗೋಯ್ತು ಅಂದಾಗ ಆ ಊರಲ್ಲಿ ಅಲ್ಲಿನ ಜನಸಂಖ್ಯೆ ಎಷ್ಟಿದೆ, ಎಷ್ಟು ಪ್ರಾಪರ್ಟಿಗಳಿದೆ, ಏನು ಓನರ್ಗಳ ಬ್ಯಾಕ್ ಗ್ರೌಂಡ್, ಹಾಗೆ ಸಪೋಸ್ ಏನಾದ್ರೂ ಗೌರ್ಮೆಂಟ್ ಇಂದ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅಂದಾಗ ಆ ಪ್ರಾಪರ್ಟಿನ ಎಷ್ಟು ಕಮ್ಮಿಗೆ ಅವರಿಂದ ನಾವು ಕಿತ್ಕೊಬಹುದು ಅಂತ ಯೋಚನೆ ಮಾಡಕ್ಕೆ ಪ್ಲಸ್ ಕ್ಯಾಲ್ಕುಲೇಷನ್ ಮಾಡಕ್ಕೆ ಒಂದು ಟೀಮ್ ನ ಫಾರ್ಮ್ ಮಾಡಿರ್ತಾರೆ. ಒಂದು ಪ್ರಾಪರ್ಟಿನ ತಗೊಬೇಕು ಅಂದ್ರೆ ಪ್ರೈವೇಟ್ ಕಂಪ್ನಿಗಳು ಎಷ್ಟೆಷ್ಟೋ ಸರ್ಕಸ್ ಮಾಡ್ತವೆ, ಏನೆಲ್ಲ ಮಾಡ್ತವೆ. ಆದ್ರೆ ಈ ತರ ಚಂಡಮಾರುತಗಳಿಂದಾನು ಪ್ರಾಪರ್ಟಿಗಳನ್ನ ಇಷ್ಟು ಕಮ್ಮಿ ಬೆಲೆಗೆ ತಗೊಂತಾರೆ ಅಂತ ಈ ಮೂವಿಲಿ ಕ್ಲಿಯರ್ ಆಗಿ ನೀಟಾಗಿ ತಿಳಿಸ್ಕೊಟ್ಟವ್ರೆ. ಮನುಷ್ಯ ಅವನು ಹಣ ಮಾಡೋದಕ್ಕೋಸ್ಕರ ಅಲ್ಲ, ಏನೆಲ್ಲಾ ಹೊಸ ದಾರಿಗಳನ್ನ ಕಂಡುಹಿಡಿತಾನೆ ಅನ್ನೋದಕ್ಕೆ ಈ ಚಿತ್ರನೂ ಒಂದು ನಿದರ್ಶನ. ಯಾಕಂದ್ರೆ ನಾವು ದೈವ ಮಾನವರು.